ಹಾಸನದಲ್ಲಿ ಕಾಂಗ್ರೆಸ್ಸಿನ ಅದ್ದೂರಿ ಸಮಾವೇಶ. 1,00,000ಕ್ಕಿಂತ ಹೆಚ್ಚು ಜನ ಸೇರಿದ್ದರು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಆರಂಭದ ಪ್ಲಾನ್ ಪ್ರಕಾರನೇ ಇದು ನಡೆದಿದ್ದರೆ ನಾನು ಮೊದಲನೆಯ ಸೆಂಟೆನ್ಸನ್ನು ಹಾಸನದಲ್ಲಿ ಅದ್ದೂರಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂತ ಹೇಳ್ತಾ ಇದ್ದೆ. ಬಟ್ ನಾನು ಹೇಳಿದ್ದು ಕಾಂಗ್ರೆಸ್ ಸಮಾವೇಶ ಅಂತ. ಇದನ್ನು ಕಾಂಗ್ರೆಸ್ ಸಮಾವೇಶವಾಗಿಸುವಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಫೋಟೋಗಳು ಕಾಣಿಸ್ತಾ ಇದ್ವು, ಇಲ್ಲಿ ನೋಡಿ ಕಾಣಿಸ್ತಾ ಇದೆ. ಇದನ್ನ ಚೇರ್ ಮೇಲೆ ಇಟ್ಟುಬಿಟ್ಟಿದ್ರು, ಒಂದು ಚೇರ್ ಮೇಲೆ ಒಂದೊಂದು ರಂగు ಇಟ್ಟುಬಿಟ್ಟಿದ್ರು. DK ಶಿವಕುಮಾರ್ ಭಾಷಣ ಶುರು ಮಾಡ್ತಾ ಇದ್ದಂತೆ ಸಿದ್ದರಾಮಯ್ಯನವರಿಗೆ ಜಯಕಾರಗಳು ಶುರುವಾದವು. ಒಂದು ಸ್ವಲ್ಪ ಹೊತ್ತು DK ಶಿವಕುಮಾರ್ ಸುಮ್ಮನೆ ಕೇಳಿಸ್ಕೊಂಡ್ರು ಅದನ್ನು. ಆಮೇಲೆ ಹೇಳಿದ್ರು, ಕೊನೆ ಉಸಿರು ಸಾಯೋ ತನಕ ಅಂದರು ಅನ್ಸುತ್ತೆ, ನಾನು ಸಿದ್ದರಾಮಯ್ಯನವರ ಬೆಂಬಲಕ್ಕಿರ್ತೀನಿ, ಕನಕಪುರದ ಬಂಡೆ ನಾನು ಅಂತ ವೇದಿಕೆಯ ಮೇಲೆ ಘೋಷಣೆ ಮಾಡಿ ಮತ್ತಷ್ಟು ಚಪ್ಪಾಳೆಗಳನ್ನು ಗಿಟ್ಟಿಸಿಕೊಂಡ್ರು. ಒಟ್ಟಿನಲ್ಲಿ ಒಂದು ರೀತಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ರೀತಿಯಲ್ಲೇ ಇತ್ತಿದು. ಟೈಟಲ್ ಚೇಂಜ್ ಮಾಡುವಲ್ಲಿ DK ಶಿವಕುಮಾರ್ ಯಶಸ್ವಿಯಾಗಿತ್ತು. ಅದರ ಜೊತೆಗೆ ಇಬ್ಬರೂ ನಾಯಕರು ಹಾಸನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದು, ದೇವೇಗೌಡರ ತವರು ಜಿಲ್ಲೆ ಅನ್ನುವ ಕಾರಣಕ್ಕೆ. ಹಾಸನದಲ್ಲಿ ಆಫ್ಟರ್ ಲಾಂಗ್ ಟೈಮ್ MP ಚುನಾವಣೆಯನ್ನು ಕಾಂಗ್ರೆಸ್ ಗೆದ್ಕೊಂಡಿದೆ. ಅದಾದ ನಂತರ ಚನ್ನಪಟ್ಟಣ ಗೌಡರ ಕುಟುಂಬದ ಇನ್ನೊಂದು ಭದ್ರಕೋಟೆಯಲ್ಲಿ JDS ಅನ್ನು ಮಣಿಸಿದ್ದಾರೆ. ಅದು ಯಾರನ್ನ? ಕುಮಾರಸ್ವಾಮಿ ಅವರ ಪುತ್ರನನ್ನು. ಈ ಎಲ್ಲ ಮೆಸೇಜ್ ಕೊಡೋದಕ್ಕೆ ಹಾಸನದಲ್ಲಿ ಈ ಸಮಾವೇಶ ಮಾಡಿದ್ದು. ಮತ್ತು ಆ ಮೆಸೇಜನ್ನು ಕೊಟ್ಟರು. ಅದರಲ್ಲೇನು ಮುಚ್ಚುಮರೆ ಇರಲಿಲ್ಲ. ನೇರವಾಗಿ ದೇವೇಗೌಡರ ಕುಟುಂಬಕ್ಕೆ ಏನು ಸಂದೇಶ ಕೊಡಬೇಕಾಗಿತ್ತು ಆ ಸಂದೇಶವನ್ನು ಭಾಷಣದಲ್ಲೇ ಕೊಟ್ಟರು. ದೇವೇಗೌಡರೇ, ವಯಸ್ಸಾಗಿದೆ ನಿಮಗೆ, ನೀವು ಆರೋಗ್ಯವಾಗಿರಬೇಕು, ಆದರೆ ಇಂಥ ರಾಜಕಾರಣ ಮಾಡಬೇಡಿ, ನಾವೆಲ್ಲ ಇಲ್ಲದೆ ಇದ್ದರೆ ನೀವೆಲ್ಲಿ ಮುಖ್ಯಮಂತ್ರಿ ಆಗ್ತಾ ಇದ್ರಿ ಈ ರಾಜ್ಯಕ್ಕೆ ಅಂತ ಸಿದ್ದರಾಮಯ್ಯನವರು. ಕೇಳಿಸ್ಕೊಳ್ಳಿ ಒಮ್ಮೆ. 3 ಉಪಚುನಾವಣೆಗಳನ್ನು ಗೆದ್ದು ಶಿಗ್ಗಾವಿನಲ್ಲಿ, ಚನ್ನಪಟ್ಟಣದಲ್ಲಿ ನಾವು ಗೆದ್ದಿರಲಿಲ್ಲ. ಚನ್ನಪಟ್ಟಣದಲ್ಲಿ ಈ ಜಿಲ್ಲೆಗೆ ಸೇರಿದಂತ ಮಹಾನಾಯಕ ಅವರ ಮೊಮ್ಮಗ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡಿದ್ರು. ಶಿಗ್ಗಾವಿನಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥವರು, ಅವರ ಮಗ ಸ್ಪರ್ಧೆ ಮಾಡಿದ್ರು. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು. ಶಿಗ್ಗಾವಿನಲ್ಲಿ ಸಿಟ್ಟಿಂಗ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ರು. ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಸದಾನಂದ ಗೌಡ ಮುಖ್ಯಮಂತ್ರಿ ಆದರು. ಮಿಸ್ಟರ್ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು. ಹೇಗೆ ಇವ್ರ ಕೈಲಿ ಸುಭದ್ರ ಸರ್ಕಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯಿತು? ಆದರೆ ಯಡಿಯೂರಪ್ಪನವರಿಗೆ ಮೋಸ ಮಾಡಿದ್ರು, ಆ ಸರ್ಕಾರ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. 2019ರಲ್ಲಿ ಹೇಳಿರೋದು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಬಿಡ್ತೀನಿ ನಾನು. ದೇಶ ಬಿಡಬೇಡಿ, ಇಲ್ಲೇ ಇಡಿ. ಅವರು ವಯಸ್ಸಿಗೆ ತಕ್ಕಾಗಿ ಮಾತಾಡ್ಬೇಕಲ್ಲ. ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೇನೆ. ಏನು ಅಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ. ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದು. ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಮಿಸ್ಟರ್ ದೇವೇಗೌಡರೇ. ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ. ಬೇರೆಯವರು ಇರಲಿ, ಒಕ್ಕಲಿಗರನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ. ಬಚ್ಚೇಗೌಡರು ಬೆಳೆಸಿದ್ರ, SD ಕೃಷ್ಣಪ್ಪನ್ ಬೆಳೆಸಿದ್ರ, YK ರಾಮಯ್ಯನ್ ಬೆಳೆಸಿದ್ರ? ಯಾರು ಬೆಳೆಸಿಲ್ಲ. BL ಶಂಕರ್ ಅವ್ರ ಮನೆ ಮಗನ ತರ ಇದ್ದ. ಅದಕ್ಕೆ SD ಕೃಷ್ಣಪ್ಪನವರು ಏನಂತ ಹೇಳಿದ್ರು, ಭವಿಷ್ಯ ನುಡಿದಿದ್ರು ಗೊತ್ತಾ? ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ. ಸೀನಿಯರ್ ಲೀಡರ್ ಅವರು ಪಕ್ಕಾ ಒಕ್ಕಲಿಗ. ಅವರು ಹೇಳಿರೋದು, ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ 1994ರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ. ನಾನು ಜಾಲಪ್ಪನವರು ಇವ್ರ ಜೊತೆ ನಿಂತದ್ರಿಂದ ರಾಮಕೃಷ್ಣ ಹೆಗ್ಡೆಯವರನ್ನು ತಪ್ಪಿಸಿ ಇವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಜಾತ್ಯತೀತ ಜನತಾದಳ ಇವತ್ತು ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ರಲ್ಲ ದೇವೇಗೌಡರೇ, ಜಾತ್ಯತೀತ ಜನತಾದಳ ಅಂತ ನಾನು, ದೇವೇಗೌಡರು, ಲಕ್ಷ್ಮೀ ಸಾಗರ್ ನಾವೆಲ್ಲ ಸೇರಿ ಜಾತ್ಯತೀತ ಜನತಾದಳವನ್ನು ಕಟ್ಟಿದೋ. ಅಹಿಂದ ಸಮಾವೇಶ ಮಾಡದೆ
ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿಬಿಟ್ರು. ದೇವೇಗೌಡರು ನನ್ನ ಬೆಳೆಸಲಿಲ್ಲ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು. ನಿಮ್ ಕಾಲ ಮುಗಿತು ದೇವೇಗೌಡರ. ಕೊನೆ ಉಸಿರಿನವರೆಗೂ ರಾಜಕೀಯ ಮಾಡ್ತೀವಿ ಅಂತಾರೆ ಮಾಡಿ ಪಾಪ, ನಂದೇನ್ ತಕರಾರಿಲ್ಲ. ಒಳ್ಳೆ ಆರೋಗ್ಯ ಕೊಡ್ಲಿ ಅವರಿಗೆ, ರಾಜಕೀಯ ಮಾಡಿ ಕೊನೆಯವರಿಗೆ. ಆದ್ರೆ ಇನ್ನೊಬ್ಬರನ್ನ ರಾಜಕೀಯವಾಗಿ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಆಡಬೇಡಿ. ಇನ್ನು ಡಿ ಕೆ ಶಿವಕುಮಾರ್ ಅವ್ರದ್ದು ಬೆಂಕಿ ಭಾಷಣನೇ. ನಾನು ಆರಂಭದಲ್ಲಿ ಹೇಳಿದಾಗೆ ಅವರು ಭಾಷಣಕ್ಕೆ ಬಂದು ನಿಂತ್ಕೊಂಡ ತಕ್ಷಣವೇ ಜನ ಸಿದ್ದರಾಮಯ್ಯನವ್ರಿಗೆ ಜಯಕಾರ ಶುರು ಮಾಡಿದ್ರು. ಡಿ ಕೆ ಶಿವಕುಮಾರು ಇವತ್ತು ಅವ್ರ ಜೊತೆಗಿದ್ದೀನಿ, ಸಿದ್ದರಾಮಯ್ಯನವ್ರ ಜೊತೆಗಿದ್ದೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ ಅಂದರು. ಜನ ಮತ್ತೆ ಹೋತ ಕೇಕೆ ಹೊಡಿತಾಯಿದ್ರು. ಅದಾದ ಮೇಲೆ ದೇವೇಗೌಡರ ಕುಟುಂಬದ ಮೇಲೆ ವಾಗ್ದಾಳಿ ಕೇಳಿಸ್ಕೊಳ್ಳಿ. ತಲೆ ಕೆಡಿಸ್ಕೋಬೇಡಿ. ಮೈಸೂರಲ್ಲಿ ಈ ಬಂಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿ ಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ. ಇದು ಈ ಕನಕಪುರದ ಬಂಡೆಯ ಇತಿಹಾಸ. ಇದು ಜನ ಕಲ್ಯಾಣ, ಕೇವಲ ಜನ ಕಲ್ಯಾಣದ ಸಮಾವೇಶ ಮಾತ್ರ ಅಲ್ಲ, ಇದು ಗ್ಯಾರಂಟಿಗಳ ಗೆಲುವಿನ ನಂಬಿಕೆಯ ಸಮಾವೇಶ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ತಾತ ಪ್ರಧಾನಮಂತ್ರಿ, ಮಗ ಮುಖ್ಯಮಂತ್ರಿ, ನಿಮ್ಮ ಕ್ಷೇತ್ರದಲ್ಲೇ ಇವತ್ತು ಚನ್ನಪಟ್ಟಣದಲ್ಲಿ ಜನ ನಿಮ್ಮನ್ನ ಒಪ್ಪಿಲ್ಲ. ಈ ರಾಜ್ಯದಲ್ಲಿ ಮತ್ತೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಂದು ಏನ್ ಹೇಳಿದ್ರು? ಈ ಸರ್ಕಾರನ 6 ತಿಂಗಳಲ್ಲಿ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ರು. ದೇವೇಗೌಡರು ಹೇಳಿದ್ರು ನಾವು ಬಿಜೆಪಿ ಇಬ್ರು ಸೇರಿ ಈ ಸರ್ಕಾರ ಕಿತ್ತೆಸಿತೀನಿ ಅಂತಂದ್ರು. ದೇವೇಗೌಡ್ರೆ, ಹಾಸನದಲ್ಲಿ ಬೆಳೆಯಂತ ಆಲೂಗೆಡ್ಡೆ ಗಿಡ ಅಲ್ಲ, ಇಲ್ಲ ಅಂದ್ರೆ ಕಡ್ಲೆಕಾಯಿ ಗಿಡ ಅಲ್ಲ ಕಿತ್ತಾಕಕ್ಕೆ. 138 ಶಾಸಕರಂತ ಜನಬೆಂಬಲದ ಇದೊಂದು ಸರ್ಕಾರ, ಜನಬೆಂಬಲದ ಸರ್ಕಾರ. ನಿಮ್ಮ ಹಣೆಯಲ್ಲೂ ಬರ್ದಿಲ್ಲ. 228ಕ್ಕೆ ಇದೇ ಈ ಜನತೆಯ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕಿರ್ತದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ರಾಜ್ಯದಲ್ಲಿ ಅಧಿಕಾರಕ್ಕಿರ್ತದೆ, ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆ್ಯಕ್ಚುಲಿ ಸಮಾವೇಶದ ಸರಿಯಾದ ಸುದ್ದಿ ಅಂತಾಗಿದ್ದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ದಿನದ ಚರ್ಚೆ ಈ ಒಪ್ಪಂದ ಆಗಿದೆಯೋ ಒಪ್ಪಂದ ಆಗಿಲ್ವೋ ಅಂತ. ಡಿ ಕೆ ಶಿವಕುಮಾರ್ ಅವರು ಇಂಗ್ಲೀಷ್ ಸುದ್ದಿವಾಹಿನಿಯೊಂದಕ್ಕೆ ಕೊಟ್ಟ ಸಂದರ್ಶನದಲ್ಲಿ ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂದಿದ್ರಲ್ಲ. ಈ ಮಳೆ ನಿಂತರೂ ಮರದಿಂದ ನೀರು ಬೀಳೋದು ನಿಲ್ಲಿಲ್ಲ ಅನ್ನೋ ಹಾಗೆ ಅದರದ್ದು ರಿಪರ್ಕೇಷನ್ಸು, ಪ್ರತಿಧ್ವನಿಗಳು. ಡಿ ಕೆ ಶಿವಕುಮಾರ್ ಹಂಗಂದರು. ಸಿದ್ದರಾಮಯ್ಯನವರು ಯಾವ ಒಪ್ಪಂದನೂ ಆಗಿಲ್ಲ ಅಂದರು. ಯಾವ ಒಪ್ಪಂದನೂ ಆಗಿಲ್ಲ ರೀ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಏನಂದರು, ಮತ್ತು ಅದಕ್ಕೆ ಪ್ರತಿಯಾಗಿ ಸಿ ಎಂ ಹೇಳಿದ ಮೇಲೆ ಮುಗೀತು ಅಂತ. ನೆನ್ನೆ ಹೇಳಿದೆ ನಾನು, ಸಿ ಎಂ ಹೇಳಿದ ಮೇಲೆ ಮುಗೀತು ಅನ್ನುವ ಹೇಳಿಕೆ ಮತ್ತು ಆ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮುಖದ ಮೇಲಿನ ನಗು ವಿಶೇಷ ಅರ್ಥ ಕೊಡೋ ಹಂಗಿದ್ದು. ಅದು ಒಂದು ರೌಂಡ್ ಆಯಿತು. ಅದಾದ ಮೇಲೆ ಆ್ಯಕ್ಚುಲಿ ಟ್ವಿಸ್ಟ್ ಕೊಟ್ಟಿದ್ದು ಪರಮೇಶ್ವರ್, ನಮ್ಮ ಹೋಮ್ ಮಿನಿಸ್ಟ್ರು. ಮೊದಲು ಇದನ್ನು ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ ಇದನ್ನು. ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡ್ತಾರೆ ಅಂತ ನಡ್ಕೊಳ್ಳೋದು. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್. ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲೀಷ್ ಚಾನಲ್ಗೆ ನನ್ನದೇ ಆದಂಥ ಕೆಲವು ವಿಚಾರಗಳನ್ನು ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಐ ಡೋಂಟ್ ಹ್ಯಾವ್ ಎನಿ ಎನಿಮೀಸ್ ಇನ್ ಪಾಲಿಟಿಕ್ಸ್, ಆಲ್ ಆರ್ ಫ್ರೆಂಡ್ಸ್, ನಥಿಂಗ್ ಇಸ್ ಪರ್ಮನೆಂಟ್. ಆಲ್ ಆರ್ ಫ್ರೆಂಡ್ಸ್ ಇನ್ ಪಾಲಿಟಿಕ್ಸ್, ಆಲ್ ಆರ್ ಎಲ್ಲ ಸೇರಿ ಜೊತೆಗೂಡಿ ಕೆಲಸ. ಇಲ್ಲಿಗೆ ಬಂತು. ನಾವೇನು ಒಪ್ಪಂದ ಆಗಿದೆ ಅಂದರೆ ಬಾಂಡ್ ಪೇಪರಲ್ಲಿ ಬರೆದು ಇವ್ರದ್ದು ಸಹಿ ಹಾಕಿ ಇವ್ರದ್ದು ಸಹಿ ಹಾಕಿ ಕೆಳಗೆ ಸಾಕ್ಷಿಗಳು ಸೈನ್ ಹಾಕಿದ್ದಾರೆ ಅಂತ ಹಂಗಲ್ಲ. ಅದು ಮಾತುಕತೆ ಆಗಿದೆ.
ರಾಜಕೀಯದಲ್ಲಿ ಯಾವುದು ಏನು ಬಾಂಡ್ ಪೇಪರ್ ಮೇಲೆ ಬರ್ಸ್ಕೊಳಕ್ಕಾಗತ್ತೇನ್ರಿ? ಅದನ್ನೇ ಹೇಳಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.